ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 18 ಡಿಸೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ಮನೋಹರಿ ಗೋಲ್ಡ್ ಟೀ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ಮನೋಹರಿ ಗೋಲ್ಡ್ ಟೀ ಯಾವ ರಾಜ್ಯ ಅಥವಾ ಯುಟಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಸ್ಸಾಂ. ಅಸ್ಸಾಂನ ಮನೋಹರಿ ಗೋಲ್ಡ್ ಟೀಯನ್ನು ಗುವಾಹಟಿ ಟೀ ಹರಾಜು ಕೇಂದ್ರದಲ್ಲಿ ಇತ್ತೀಚೆಗೆ ಪ್ರತಿ ಕಿಲೋಗ್ರಾಂಗೆ ಪ್ರತಿ ಕೆಜಿಗೆ 1,00,000 ರೂಪಾಯಿಗೆ ಮಾರಾಟವಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದೆ. 1 ಕೆಜಿಗೆ 1,00,000 ರೂಪಾಯಿ. ಅಂಡ್ ಗೈಸ್, ಇದೇ ಟೀ 2020ರಲ್ಲಿ 1 ಕೆಜಿಗೆ 75,000 ರೂಪಾಯಿಗೆ ಹರಾಜು ಮಾಡಲಾಗಿತ್ತು. ಸೊ ಈಶಾನ್ಯ ಟೀ ಅಸೋಸಿಯೇಷನ್ ಇಂಥ ಚಹಾ ಉತ್ಪಾದನೆಯನ್ನು ಹೆಚ್ಚಿಸಲು ಯೋಜಿಸಿದೆ. ಸೊ ನೆಕ್ಸ್ಟ್ ಗೈಸ್, ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ನೋಡೋದೆ. ಫಸ್ಟ್ ಅಸ್ಸಾಂ, ನೆಕ್ಸ್ಟ್ ವೆಸ್ಟ್ ಬೆಂಗಾಲ್, ಥರ್ಡ್ ತಮಿಳುನಾಡು ಆ್ಯಂಡ್ ಫೋರ್ತ್ ಕೇರಳ. ಸೊ ಅಸ್ಸಾಂ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಆ್ಯಂಡ್ ಗವರ್ನರ್ ಜಗದೀಶ್ ಮುಖಿ. ಸೊ ಮನೋಹರಿ ಗೋಲ್ಡ್ ಟೀ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಕ್ಯಾಬಿನೆಟ್ ಅಪ್ರೂವ್ಡ್ ಅ ಟ್ರಿಟಿ ಆನ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್ ವಿತ್ ವಿಚ್ ಕಂಟ್ರಿ? ಯಾವ ದೇಶದೊಂದಿಗೆ ಕ್ರಿಮಿನಲ್ ವಿಷಯಗಳಲ್ಲಿ ಪರಸ್ಪರ ಕಾನೂನು ನೆರವು ಒಪ್ಪಂದವನ್ನು ಕ್ಯಾಬಿನೆಟ್ ಅನುಮೋದಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪೋಲ್ಯಾಂಡ್. ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಕ್ರಿಮಿನಲ್ ವಿಷಯಗಳಲ್ಲಿ ಪರಸ್ಪರ ಕಾನೂನು ನೆರವು ಕುರಿತು ಭಾರತ ಪೋಲ್ಯಾಂಡ್ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ. ಸೊ ಪರಸ್ಪರ ಕಾನೂನು ಸಹಾಯದ ಮೂಲಕ ಭಯೋತ್ಪಾದನೆಗೆ ಸಂಬಂಧಿಸಿದ ಅಪರಾಧಗಳು ಸೇರಿದಂತೆ ಅಪರಾಧಗಳ ತನಿಖೆ ಮತ್ತು ಕಾನೂನು ಕ್ರಮದಲ್ಲಿ ಎರಡೂ ದೇಶಗಳ ಸಾಮರ್ಥ್ಯವನ್ನು ಈ ಒಪ್ಪಂದವು ಹೆಚ್ಚಿಸುತ್ತದೆ. ಪೋಲ್ಯಾಂಡ್ ಬಗ್ಗೆ ನೋಡೋದು ಗೈಸ್, ಪೋಲ್ಯಾಂಡ್ದು ಪ್ರೆಸಿಡೆಂಟ್ ಆಂಡ್ರೇಸ್ ದುಡಾ, ಪೋಲ್ಯಾಂಡ್ದು ಕ್ಯಾಪಿಟಲ್ ವರ್ಸಾ ಆ್ಯಂಡ್ ಕರೆನ್ಸಿ ಪಾಲಿಶ್ ಝ್ಲಾಟಿ. ವಿಚ್ ಕಂಟ್ರಿ ಹೋಸ್ಟೆಡ್ 8th ಇಂಡಿಯನ್ ಓಷನ್ ಡೈಲಾಗ್ ರೀಸೆಂಟ್ಲಿ? ಯಾವ ದೇಶವು ಇತ್ತೀಚೆಗೆ 8ನೇ ಹಿಂದೂ ಮಹಾಸಾಗರ ಸಂವಾದವನ್ನು ಆಯೋಜಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಡಿಯಾ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಜೊತೆಗೆ 8ನೇ ಹಿಂದೂ ಮಹಾಸಾಗರ ಸಂವಾದವನ್ನು ಆಯೋಜಿಸಿದೆ. ಸೊ ಈ ಕಾನ್ಫರೆನ್ಸ್ದು ಥೀಮ್ ಲೆವರೇಜಿಂಗ್ ಡಿಜಿಟಲ್ ಟೆಕ್ನಾಲಜೀಸ್ ಫಾರ್ ಹೆಲ್ತ್, ಎಜುಕೇಷನ್, ಡೆವಲಪ್ಮೆಂಟ್ ಆ್ಯಂಡ್ ಟ್ರೇಡ್ ಇನ್ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಮೆಂಬರ್ಸ್. ಸೊ ಈ ಕಾನ್ಫರೆನ್ಸ್ನಲ್ಲಿ ಆರೋಗ್ಯ, ಶಿಕ್ಷಣ, ವ್ಯಾಪಾರ ಮತ್ತು ಅಭಿವೃದ್ಧಿಯಲ್ಲಿ IORA ಸಹಕಾರದ ಕುರಿತು ಪ್ರತಿನಿಧಿಗಳು ಚರ್ಚಿಸಿದರು. ಸೊ ಭಾರತ ದೇಶವು 8ನೇ ಹಿಂದೂ ಮಹಾಸಾಗರ ಸಂವಾದವನ್ನು ಆಯೋಜಿಸಿತು. ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಅ ಪ್ರಪೋಸಲ್ ಟು ರೈಸ್ ದ ಲೀಗಲ್ ಮ್ಯಾರೇಜ್ ಏಜ್ ಆಫ್ ವುಮನ್ ಫ್ರಮ್ 18 ಟು ಹೌ ಮೆನಿ ಇಯರ್ಸ್? ಮಹಿಳೆಯರ ವಿವಾಹ ವಯಸ್ಸನ್ನು 18ರಿಂದ ಎಷ್ಟು ವರ್ಷಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 21 ಇಯರ್ಸ್. ಡಿಸೆಂಬರ್ 15ರಂದು ಕೇಂದ್ರ ಸಚಿವ ಸಂಪುಟವು ವಿಶೇಷವಾಗಿ ರಚಿಸಲಾದ ಕಾರ್ಯಪಡೆಯ ಪ್ರಸ್ತಾವನೆಯ ಪರಿಶೀಲಿಸಿದ ನಂತರ ಮಹಿಳೆಯರ ಮ್ಯಾರೇಜ್ ಲೀಗಲ್ ಏಜ್ ಅನ್ನು 18ರಿಂದ 21 ವರ್ಷಗಳಿಗೆ ಹೆಚ್ಚಿಸುವ ಮಸೂದೆಯನ್ನು ಅಂಗೀಕರಿಸಿತು. ಸೊ ಸಮತಾ ಪಕ್ಷದ ಮಾಜಿ ಮುಖ್ಯಸ್ಥ ಜಯಾ ಜೇಟ್ಲಿ ನೇತೃತ್ವದಲ್ಲಿ 4 ಸದಸ್ಯರ ಕಾರ್ಯಪಡೆಯನ್ನು ಸರ್ಕಾರ ನೇಮಿಸಿತು. ಸೊ ಈ ಸಮಿತಿಯು ಪ್ರಧಾನಮಂತ್ರಿ ಕಚೇರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ಮಹಿಳೆಯರ ವಿವಾಹದ ವಯಸ್ಸನ್ನು 21ಕ್ಕೆ ಏರಿಸುವಂತೆ ಶಿಫಾರಸು ಮಾಡಿತು. ಸೊ ಮಹಿಳೆಯರ ಲೀಗಲ್ ಏಜ್ ಫಾರ್ ಮ್ಯಾರೇಜ್ ವಿವಾಹ ವಯಸ್ಸನ್ನು 18ರಿಂದ 21 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಮೃತಿ ಇರಾನಿ. ವೆನ್ ಈಸ್ ವಿಜಯ್ ದಿವಸ್ ಅಬ್ಸರ್ವ್ಡ್? ವಿಜಯ್ ದಿವಸ್ ಅನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 16 ಡಿಸೆಂಬರ್. ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ವಿಜಯವನ್ನು ಗುರುತಿಸಲು ಪ್ರತಿ ವರ್ಷ ವಿಜಯ್ ದಿವಸ್ ಅನ್ನು ಡಿಸೆಂಬರ್ 16ರಂದು ಆಚರಿಸುತ್ತಾರೆ. ಸೊ ಡಿಸೆಂಬರ್ 16, 1971ರಂದು ಪಾಕಿಸ್ತಾನಿ ಪಡೆಗಳ ಮುಖ್ಯಸ್ಥ ಅಬ್ದುಲ್ಲಾ ಖಾನ್ ಅವರು 93,000 ಸೈನಿಕರೊಂದಿಗೆ ಮುಕ್ತಿ ಬಹಿನಿ ಮತ್ತು ಭಾರತೀಯ ಸೇನಾ ಪಡೆಗಳಿಗೆ ಶರಣರಾದರು. ಸೊ ವಿಜಯ್ ದಿವಸ್ ಅನ್ನು ಬಾಂಗ್ಲಾದೇಶದಲ್ಲಿ ಬಿಜೋಯ್ ದಿವಸ್ ಎಂದು ಆಚರಿಸುತ್ತಾರೆ. ಸೊ 1971ರ ಯುದ್ಧವು ಪೂರ್ವ ಪಾಕಿಸ್ತಾನದ ವಿಮೋಚನೆಗೆ ಕಾರಣವಾಯಿತು. ಸೊ ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ್ ದಿವಸ್ ಅನ್ನು ಆಚರಿಸುತ್ತಾರೆ. ದ ಟರ್ಮ್ ಆಫ್ ಇಡಿ ಡೈರೆಕ್ಟರ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ಹೌ ಮೆನಿ ಇಯರ್ಸ್? ಇಡಿ ನಿರ್ದೇಶಕರ ಅವಧಿಯನ್ನು ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 5 ಇಯರ್ಸ್. ಡಿಸೆಂಬರ್ 14ರಂದು ಸಂಸತ್ತು ಕೇಂದ್ರ ವಿಜಿಲೆನ್ಸ್ ಕಮಿಷನ್ ಮಸೂದೆ 2021 ಅನ್ನು ಜಾರಿ ನಿರ್ದೇಶನಾಲಯ ನಿರ್ದೇಶಕರ ಅವಧಿಯನ್ನು ಗರಿಷ್ಠ 5 ವರ್ಷಗಳವರೆಗೆ ವಿಸ್ತರಿಸಲು ಅಂಗೀಕರಿಸಿತು. ಸೊ ಈ ಮಸೂದೆ ಕೇಂದ್ರ ವಿಜಿಲೆನ್ಸ್ ಆಯೋಗದ ಕಾಯ್ದೆ 2003ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಸೊ ಇಡಿ ಡೈರೆಕ್ಟರ್, ಇಡಿ ನಿರ್ದೇಶಕರನ್ನು ಪ್ರಸ್ತುತ 2 ವರ್ಷಗಳ ಅವಧಿಗೆ ನೇಮಿಸಲಾಗಿದೆ. ಅಂಡ್ ಇಡಿದು ಫುಲ್ ಫಾರ್ಮ್ ಗೈಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಸೊ ಇಡಿದು ಪ್ರಸ್ತುತ ಡೈರೆಕ್ಟರ್ ಸಂಜಯ್ ಕುಮಾರ್ ಮಿಶ್ರಾ. ವಿಚ್ ಇಂಡಿಯನ್ ಡ್ರಗ್ ಮೇಕರ್ ಇಸ್ ಡೆವಲಪಿಂಗ್ ಅ ಕೋವಿಡ್ ವ್ಯಾಕ್ಸಿನ್ ಬೂಸ್ಟರ್ ಶಾಟ್ that would be more effective against Omicron? ಒಮಿಕ್ರಾನ್ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾದ ಕೋವಿಡ್ ಲಸಿಕೆ ಬೂಸ್ಟರ್ ಶಾಟ್ ಅನ್ನು ಯಾವ ಭಾರತೀಯ ಔಷಧ ತಯಾರಕರು ಅಭಿವೃದ್ಧಿಪಡಿಸುತ್ತಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ SII, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಒಮಿಕ್ರಾನ್ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾದ ಕೋವಿಡ್ ಲಸಿಕೆ ಬೂಸ್ಟರ್ ಶಾಟ್ ಅನ್ನು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸುತ್ತಿದೆ. ಸೊ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಗ್ಗೆ ನೋಡೋದು ಗೈಸ್, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು CEO ಅದಾರ್ ಪೂನಾವಾಲಾ ಅಂಡ್ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಪುಣೆ, ಮಹಾರಾಷ್ಟ್ರನಲ್ಲಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಗ್ಲೋಬಲ್ CEO ಆಫ್ ಚಾನೆಲ್? ಚಾನೆಲ್ನ ಹೊಸ ಗ್ಲೋಬಲ್ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲೀನಾ ನಾಯರ್. ಚಾನೆಲ್ನ ಗ್ಲೋಬಲ್ CEO ಆಗಿ ಲೀನಾ ನಾಯರ್ ಅವರು ನೇಮಕಗೊಂಡಿದ್ದಾರೆ. When is Sardar Vallabhbhai Patel's death anniversary observed? Right answer is option C, 16 December. So Sardar Vallabhbhai Patel ಅವರ ಬಗ್ಗೆ ನೋಡೋದು guys, he was born on 31st October 1875, died on 15 December 1950 in Mumbai. Sardar Vallabhbhai Patel was the first Deputy Prime Minister of India from 1947 to 1950. He received Bharat Ratna Award in 1991 posthumously. And Sardar Vallabhbhai Patel is also called as Unifier of India. And next, Statue of Unity, the world's tallest statue, was dedicated to him on 31st October 2018. And Statue of Unity, the height 182 meters. Which Indian journalist has been named by Columbia Journalism School as 2022 Alumni Award winners? ಯಾವ ಭಾರತೀಯ ಪತ್ರಕರ್ತರನ್ನು ಕೊಲಂಬಿಯಾ ಜರ್ನಲಿಸಂ ಸ್ಕೂಲ್ 2022ರ ವಿದ್ಯಾರ್ಥಿ ಪ್ರಶಸ್ತಿ ವಿಜೇತರು ಎಂದು ಹೆಸರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಲಿನಿ ಪಾರ್ಥಸಾರಥಿ. ದ ಹಿಂದೂ ಗ್ರೂಪ್ನ ಮುಖ್ಯಸ್ಥರು ಮಲಿನಿ ಪಾರ್ಥಸಾರಥಿಯವರು ಕೊಲಂಬಿಯಾ ಜರ್ನಲಿಸಂ ಸ್ಕೂಲ್ನ 2022ರ ಅಲುಮ್ನಿ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಹೂ ಹ್ಯಾಸ್ ಅಸ್ಯೂಮ್ ದ ಚಾರ್ಜ್ ಆಸ್ ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಕಮಿಟಿ? ಚೀಫ್ ಆಫ್ ಸ್ಟಾಫ್ ಕಮಿಟಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆರ್ಮಿ ಚೀಫ್ ಜನರಲ್ MM ನರ್ವಾನೆ. ಚೀಫ್ ಆಫ್ ಸ್ಟಾಫ್ ಕಮಿಟಿಯ ಅಧ್ಯಕ್ಷರಾಗಿ ಆರ್ಮಿ ಚೀಫ್ ಜನರಲ್ ಮನೋಜ್ ಮುಕುಂದ್ ನರ್ವಾನೆ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ನುಪಿಲಾಲ್ ಡೇ ಇಸ್ ಅಬ್ಸರ್ವ್ಡ್ ಇನ್ ವಿಚ್ ಸ್ಟೇಟ್? ನುಪಿಲಾಲ್ ದಿನವನ್ನು ಯಾವ ರಾಜ್ಯ ಅಥವಾ ಯುಟಿನಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮಣಿಪುರ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ದ ಫಸ್ಟ್ ಡ್ರೋನ್ ಮೇಳಾ ಇನ್ ದ ಕಂಟ್ರಿ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಅಟ್ ಡ್ಯಾಶ್? ಇದಕ್ಕೆ ಉತ್ತರ ಸ್ನೇಹಿತರೆ ಗ್ವಾಲಿಯರ್ ಇನ್ ಮಧ್ಯಪ್ರದೇಶ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಅಸ್ಯೂಮ್ ಚಾರ್ಜ್ ಆಸ್ ದ ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಕಮಿಟಿ? ಚೀಫ್ ಆಫ್ ಸ್ಟಾಫ್ ಕಮಿಟಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿಚ್ ಕಂಟ್ರಿ ಹೋಸ್ಟೆಡ್ 8th ಇಂಡಿಯನ್ ಓಷನ್ ಡೈಲಾಗ್ ರೀಸೆಂಟ್ಲಿ? ಯಾವ ದೇಶವು ಇತ್ತೀಚೆಗೆ 8ನೇ ಹಿಂದೂ ಮಹಾಸಾಗರ ಕಾನ್ಫರೆನ್ಸ್ ಅನ್ನು ಆಯೋಜಿಸಿತು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.